ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನೀವು ನೋಡ್ತಿರ್ಬೋದು. ನಾನು ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಮಾಡಿಬಿಟ್ಟು. ಫ್ರೈಡೇ ಮಾಡಿದಂಥ ವಿಡಿಯೋ ಇದು. ಅಪ್ಲೋಡ್ ಮಾಡೋಕ್ಕೂ ಸಹ ಟೈಮೇ ಸಿಗ್ತಿಲ್ಲ. ಬೇಗ ಸ್ನಾನ ಮಾಡಿ ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸಿ ಫ್ರೈಡೇ ನನ್ನ ಮಗ ಸ್ಕೂಲ್ಗೆ ಹೋಗ್ತೀನಿ ಅಂತಿದ್ದ. ನಾವೇ ರಜಾ ಹಾಕು ಅಲ್ಲಿ ದೇವಸ್ಥಾನದ ಹತ್ರ ಆಟ ಸಾಮಾನೆಲ್ಲ ಕೊಡಿಸ್ತೀವಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ದ. ನನ್ನ ಹಸ್ಬೆಂಡ್ ಬಂದಿದ್ದರು. ನಾನು, ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ ಮತ್ತು ನಮ್ಮ ಆಂಟಿ ಮಗ ಈ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಅರೌಂಡ್ 9:30 to 10 ಮನೆ ಬಿಟ್ವಿ. ವೀಕೆಂಡ್ಸ್ ಆದರೆ ಅಲ್ಲಿ ತುಂಬ ಜನ ಇರ್ತಾರೆ, ವೀಕ್ ಡೇಸ್ ಅಷ್ಟಿರಲ್ಲ. ನೋಡೋಣ ಅಂತ ಹೋದ್ವಿ. ಈ ಟೆಂಪಲ್ಗೆ ಫ್ರೈಡೇ ಅಥವಾ ಟ್ಯೂಸ್ಡೇ ಅಥವಾ ಸಂಡೇ ಹೋದರೆ ಶ್ರೇಷ್ಠ. ನಾನು ಯಾವ ಟೆಂಪಲ್ ಬಗ್ಗೆ ಹೇಳ್ತಿದ್ದೀನಿ, ಏನಲ್ಲಿ ವಿಶೇಷ ಏನು ಫೇಮಸ್ಸು ಅಂತ ನನ್ನ ವೀಡಿಯೋನ ನೀವು ಮಿಸ್ ಮಾಡದೆ ನೋಡ್ತಾ ಇರಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಳ್ತೀನಿ. ನಾವು ಅಲ್ಲಿಗೆ ಅವಾಗವಾಗ ಹೋಗ್ತಾ ಇರ್ತೀವಿ. ಇದು ಗೌರಿಬಿದನೂರಿಂದ ಹೋಗ್ತಿರೋದು ನಾವು. ಕಟ್ ರೂಟ್ಸು ಇದೆ, ಸೊ ನಾವು ಕಟ್ ರೂಟಲ್ಲಿ ಹೋಗಿದ್ದು. ಈ ಟೆಂಪಲ್ಲು ಬೆಂಗಳೂರಿಗೂ ಹತ್ರನೇ, ದೊಡ್ಡಬಳ್ಳಾಪುರ ಹತ್ರ ಸಿಚುಯೇಟ್ ಆಗಿರೋದು. ನಿಮಗೆ ಕೆಲವೊಬ್ಬರಿಗೆ ಗೊತ್ತಾಗಿರ್ಬೋದು ಯಾವ ಟೆಂಪಲ್ ಅಂತ. ಇದು ಟೆಂಪಲ್ ಏನಕ್ಕಪ್ಪ ಫೇಮಸ್ಸು ಅಂದರೆ, ಈ ಟೆಂಪಲ್ಲು ಫೇಮಸ್ ಟೆಂಪಲ್ ಅಂದರೆ ಏನಾದರೂ ದೋಷ ಇದ್ದರೆ, ಸರ್ಪದೋಷ ಇದ್ದರೆ ಅಥವಾ ಧೈರ್ಯ ಬರುತ್ತೆ ಆ ಟೆಂಪಲ್ಗೆ ಹೋದರೆ. ಮತ್ತು ಕೆಲಸ ಕಾರ್ಯ ಆಗಲಿಲ್ಲ ಅಂದರೆ ಸ್ವಲ್ಪ ವಿಘ್ನ ನಿವಾರಣೆ ಮಾಡುತ್ತೆ. ಮತ್ತು ಮದುವೆ ಆಗಲಿಲ್ಲ ಅಂದರೆ, ಮಕ್ಕಳಾಗಲಿಲ್ಲ ಅಂದರೆ, ಏನಾದರೂ ಕೆಲಸ ಆಗಬೇಕಂದ್ರೂ ಸರ್ಪದೋಷ ಇದ್ದರೆ ಅಲ್ಲಿ ಟೆಂಪಲ್ಗೆ ಹೋಗ್ತಾರೆ. ವೀಕ್ ಎಂಡಲ್ಲಾದರೆ ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸಾಟರ್ಡೆ ಸಂಡೇ ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ, ಹಾಲಿಡೇ ಇರುತ್ತೆ ಅಂತ ಬೇರೆ ಪ್ಲೇಸಸ್ಸಿಂದ ಎಲ್ಲ ಬರ್ತಾ ಇರ್ತಾರೆ. ಸೊ ನಾವು ಅದಕ್ಕೆ ಫ್ರೈಡೇ ನನ್ನ ಮಗನಿಗೆ ರಜಾ ಹಾಕ್ಸಿ ಹೋದ್ವಿ. ನಾವು ನಮಗೆ ಸ್ವಲ್ಪ ಹತ್ರನೇ ಒಂದು 45 ಮಿನಿಟ್ಸ್ ಆಗುತ್ತಷ್ಟೇ, 40 ಮಿನಿಟ್ಸ್ ಅಷ್ಟೇ, 40 to 45 ಮಿನಿಟ್ಸು. ಯಾವಾಗಾದರೂ ಹೋಗ್ತಾ ಇರ್ತೀವಿ ಅಲ್ಲಿ. ಮತ್ತು ಏನಾದರೂ ನಿಮಗೆ ಕಿವಿಯಲ್ಲಿ ಸೋರುತ್ತಲ್ಲ, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ನಾವು ಬೇಡ್ಕೊಂಡು ಅಲ್ಲೋದ್ರೆ ಒಳ್ಳೆಯದಾಗುತ್ತೆ. ನಾವೇನು ಟೆಂಪಲ್ ಹತ್ರಕ್ಕೆ ಬಂದ್ವಿ. ಇಲ್ಲಿ ನೋಡಿ, ಹೋಗ್ತಿರೋ ದಾರಿಯಲ್ಲಿ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಥರ ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಹೋಮ್ ಸ್ಟೇ ಥರ ದೂರದಿಂದ ಬಂದವ್ರಿಗೆ ಸ್ಟೇ ಆಗ್ಬೋದು. ನಾವು ಇಂಜಿನಿಯರಿಂಗಲ್ಲೆಲ್ಲ ಇಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕೆ, ಅಂದರೆ ಸರ್ವೆ ಮಾಡೋಕ್ಕೆ ಇಲ್ಲೇ ನಮಗೆ ಕ್ಯಾಂಪ್ ಹಾಕಿದ್ದಿದ್ದು. ಸೊ ನಾನು ಪ್ರತಿ ಸಲ ಹೋದಾಗ್ಲೂ ಇಂಜಿನಿಯರಿಂಗ್ ಡೇಸ್ ಎಲ್ಲ ಮೆಮೊರೀಸು ಬರ್ತಾ ಇರುತ್ತೆ. ಹೋದಾಗ ನಾವು ಒಂದು 15 ಡೇಸಲ್ಲಿ ಇದ್ದಿದ್ದು ಇಂಜಿನಿಯರಿಂಗಲ್ಲಿ. 10 to 15 ಡೇಸು ಮೆಮೊರೀಸ್ ಎಲ್ಲ ತುಂಬ ಬರ್ತಾ ಇರುತ್ತೆ. ಇನ್ನೇನು ರೀಚ್ ಆದ್ವಿ. ನಾವು ಕಟ್ ರೂಟಲ್ಲಿ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಬೇಗನೆ ಹೋದ್ವಿ, ಹಾಫ್ ಆನ್ ಅವರಲ್ಲಿ ಹೊರಟೋದ್ವಿ. ಯಾವ ಟೆಂಪಲ್ ಅಂತ ಏನಾದರೂ ನಾನು ಸರ್ಪದೋಷ ಆ ಥರ ಹೇಳಿದ್ದಕ್ಕೆಲ್ಲ ಯಾವ ಟೆಂಪಲ್ ಅಂತ ಏನಾದರೂ ಗೊತ್ತಾದರೆ ನಿಮಗೆ ಕಮೆಂಟ್ ಮಾಡಿ ಯಾವುದಿರ್ಬೋದು ಅಂತ. ಹಳ್ಳಿಗಳ ಮೇಲೆ ನಾವು ಕಟ್ ರೂಟಲ್ಲಿ ಬಂದಿದ್ದು, ಟ್ರಾಫಿಕ್ ಇರಲ್ಲ ಅಂತ. ಮೇನ್ ರೂಟಲ್ಲಿ ಹೋದರೆ ಟ್ರಾಫಿಕ್ ಇರುತ್ತೆ ಅಂತ ಕಟ್ ರೂಟಲ್ಲಿ ಬಂದಿದ್ದು. ಇನ್ನೇನು ರೀಚ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೇ ಪಾರ್ಕಿಂಗಿಗೆ ಜಾಗ ಇದೆ. ಸೊ ಮುಂದೆ ಬಿಡಲ್ಲ ಗಾಡಿಗಳು. ಸೊ ಪಾರ್ಕಿಂಗು ಇಲ್ಲೇ ಹಾಕೋಣ ಅಂತ ಪಾರ್ಕಿಂಗ್ ಹಾಕೋಕ್ಕೆ ಹೋದ್ವಿ. ಇಲ್ಲಿ ಅಂಗಡಿಗಳವ್ರು ಇರ್ತಾರೆ, ಹಾಕೋಗ್ರಿ ಅಂತ ಇರ್ತಾರೆ. ಯಾರಾದರೂ ನಾವು ಹೇಳಿದ್ರೆ ನಮ್ಮ ಹತ್ರ ತೊಗೊತಾರೇನೋ ಅಂತ.
ಯಾವ ದೇವಸ್ಥಾನ ಅಂತ ಏನಾದರೂ ಗೊತ್ತಾಯ್ತಾ? ಯಾವ ದೇವಸ್ಥಾನ ಅಂದರೆ ಇದು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಲು. ಇದು ಫೇಮಸ್ ಟೆಂಪಲ್ಲು, ಬೆಂಗಳೂರಿಗೆ ನಿಯರ್ ಬೈ ಆಗುತ್ತೆ. ಬೆಂಗಳೂರು ಹತ್ರ ದೊಡ್ಡಬಳ್ಳಾಪುರ ಇದೆಯಲ್ಲ, ದೊಡ್ಡಬಳ್ಳಾಪುರಕ್ಕಂತೂ ತುಂಬ ಹತ್ರ, 15 ಮಿನಿಟ್ಸ್ ಅಷ್ಟೇ. ದೊಡ್ಡಬಳ್ಳಾಪುರಿಂದ ಬಂದರೆ ಕನ್ಕುಂಟೆ ಅಂತ ಇದೆ, ಸೊ ಅಲ್ಲಿ ತಿರುಗ್ಕೊಂಡ್ರೆ ತುಂಬ ಹತ್ರ. ನೀವು ನೋಡ್ತಿರ್ಬೋದು ಅಷ್ಟೊಂದೇನು ಜನ ಇಲ್ಲ, ಫ್ರೈಡೇ ಅಲ್ಲ, ಸೊ ಅಷ್ಟೊಂದೇನಿಲ್ಲ. ಇಲ್ಲಿ ತೆಂಗಿನಕಾಯಿ ಹೊಡಿತಾರೆ, ಸೊ ತೆಂಗಿನಕಾಯಿ ಎಲ್ಲ ಹೊರಗಡೆನೇ ಹೊಡಿತಾರೆ. ಮತ್ತು ಹೂವು ತಗೊಂಡ್ರೆ ಹೂವನು ಹೊರಗಡೆನೇ ಹಾಕೋದು, ಅವ್ರೇನು ಒಳಗಡೆ ಹಾಕಲ್ಲ. ಸೊ ನಾವು ತೆಂಗಿನಕಾಯಿ ಹೊರಗಡೆ ಹೊಡಿಸ್ಕೊಂಡು ಹೂವು ಎಲ್ಲ ಮನೆಯಿಂದನೇ ತಂದಿದ್ವಿ. ಯಾರಾದರೂ ಮನೆಯಿಂದನೇ ತಂದ್ರೇ ಬೆಸ್ಟು. ಸುಮ್ಮನೆ ಇಲ್ಲಿ ತೊಗೊಂಡ್ರೆ ಡಬಲ್ ರೇಟ್ ಹಾಕಿರ್ತಾರೆ. ಹೂವೂ ಅಷ್ಟೇ, ಸುಮ್ಮನೆ ತೊಗೊಂಡ್ರೂ ವೇಸ್ಟು, ಅವ್ರು ಹಾಕಲ್ಲ, ಏನೂ ಇಲ್ಲ. ನಮ್ಮದು 5 ಮಿನಿಟ್ಸಲ್ಲಿ ದರ್ಶನ ಆಗೋಯ್ತು. ಒಳಗಡೆ ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ ದರ್ಶನದ್ದೆಲ್ಲ. ಸೊ 5 ಮಿನಿಟ್ಸಲ್ಲಿ ನಮ್ಮದು ದರ್ಶನ ಆಯಿತು. ದರ್ಶನ ಆಗಿಬಿಟ್ಟು ನಾವು ಅವಾಗೆ ನೋಡಿ ರಿಟರ್ನ್ ಹೋಗ್ತಿದ್ದೀವಿ. ಅಂದರೆ ಇಲ್ಲಿ ಪ್ರಸಾದಕ್ಕೆ ದಾರಿ, ಪ್ರಸಾದ ಅಲ್ಲಿ ಕೊಡ್ತಾರೆ. ನಾನು ನೋಡಿಸ್ತೀನಿ ಪ್ರಸಾದ. ಫಸ್ಟು ಇಲ್ಲಿ ನಾಗ್ಲಿದೆ, ನಾಗ್ಲಂತೂ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ. ತುಂಬ ಶ್ರೇಷ್ಠ ನಾಗ್ಲು. ಏನಂದರೆ ನಮಗೇನಾದರೂ ದೋಷ ಇದ್ದರೆ ಮದುವೆಗೆ ಅದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವಲ್ಲಿ ದರ್ಶನ ಮಾಡಿಕೊಂಡು ಸುಬ್ರಹ್ಮಣ್ಯ ದೇವ್ರನ್ನ ದರ್ಶನ ಮಾಡಿಕೊಂಡು ನಾಗ್ಲ ಹತ್ರ ಹೋಗ್ತಿದ್ದೀವಿ. ಈಗ ಅಲ್ಲೇ ಹತ್ರನೇ ನೋಡಿ, ಅಲ್ಲೇ ಟೆಂಪಲ್ ಇದ್ದರೆ ಹಿಂಗೆ ಆಪೋಸಿಟ್ಟು ಸ್ವಲ್ಪ ದೂರ ಬಂದರೆ ಮತ್ತೆ ಟರ್ನ್ ಆಗಬೇಕು ನೋಡಿ. ಮುದ್ದು ನಾಗಮ್ಮ ದೇವಸ್ಥಾನ ಅಂತ ಇದೆ. ಇಲ್ಲೇ ನಾಗ್ಲು ಹಾಕ್ಸಿದ್ದಾರೆ. ಇಲ್ಲಿಗೆ ಕಾಯಿಸದೇ ಇರೋಂಥ ಹಾಲು ತಗೊಂಡು ಬಂದು ಹೂವು, ಅರಿಶಿನ, ಕುಂಕುಮ ಎಲ್ಲ ಇಟ್ಬಿಟ್ಟು, ಹಾಲು ಉತ್ತ ಇದೆ, ಮತ್ತು ನಾಗ್ಲೂ ಇದೆ. ನಾಗಲ ಮೇಲೆ ಇದು ನೋಡಿ, ಈ ಕಡೆನೂ ಇದೆ, ಲೆಫ್ಟ್ ಸೈಡೂ ನಾಗ್ಲಿದೆ, ಮತ್ತು ಒಳಗಡೆನೂ ಇದೆ. ಸೊ ಅರಿಶಿನ ಕುಂಕುಮ ಇಟ್ಬಿಟ್ಟು ನಾಗಲಿಗೆ ಹಾಲು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಸರ್ಪದೋಷ ಅಂತೂ ನಿವಾರಣೆ ಆಗುತ್ತೆ. ಮತ್ತು ಮದುವೆದು ಮಕ್ಕಳದು ಎಲ್ಲ ಆಗುತ್ತಂತೆ. ಹೊಸ್ದಾಗಿ ಮದುವೆ ಆಗಿರೋರು ಕೂಡ ಬಂದಿದ್ದರು, ಏನಾದರೂ ಬೇಡ್ಕೊಂಡಿದ್ರು ಅನಿಸುತ್ತೆ. ಸೊ ಈ ಕಡೆ ಮಾಡ್ತಿರೋರು ನಮಗೂ ಅರಿಶಿನ ಕುಂಕುಮ ಕೊಟ್ಟರು. ಮತ್ತು ಅದೇ ಥರ ಈ ಟೆಂಪಲ್ ಮುಂದೆ ನಾಗರ ಹಾವುದು ಆ ಥರ ಶೇಪಲ್ಲಿ ಇದೆ. ಸೊ ಅಲ್ಲಿ ಕೆಲವೊಂದು ನಾವು ಫೋಟೋಸ್ ತೆಗೆದುಕೊಂಡು ಮತ್ತು ರಿಟರ್ನ್ ಹೋಗೋಣ ಅಂತ ಹೊರಟ್ವಿ. ಬೇಗ ಅಷ್ಟೊಂದೇನು ಬಿಸಿಲಿರಲಿಲ್ಲ, ಊಟ ಮಾಡಿರಲಿಲ್ಲ, ಉಪವಾಸ ಬಂದರೆ ಒಳ್ಳೆಯದು. ಸೊ ಇಲ್ಲಿ ನಾವು ಹಂಗೆ ಪ್ರಸಾದ ತಿಂದಿರಲಿಲ್ಲ ಅಲ್ಲ, ಪ್ರಸಾದ ಅನ್ನ ಪ್ರಸಾದ ಅಂತೂ ತುಂಬ ಯಾವಾಗೂ ಆಗ್ತಾಯಿರ್ತಾರೆ. ಸೊ ಅನ್ನ ಪ್ರಸಾದ ತಿನ್ನೋಣ ಅಂತ ಹೋಗಿದ್ವಿ. ನಾವು ಟಿಫನ್ ಕೂಡ ತಂದಿದ್ವಿ ಮನೆಯಿಂದನೇ. ಟೆಂಪಲಲ್ಲಿ ಸ್ವಲ್ಪ ಖಾರ ಇಕ್ಕಿರ್ತಾರೆ, ನನಗೊಂದೊಂದು ಸಲ ಇಷ್ಟ ಆಗಲ್ಲ. ಮತ್ತು ಸ್ವಲ್ಪ ನಾವು ಹೊರಗಡೆ ತಿನ್ನೋಣ ಅಂತ ಟಿಫನ್ನು ತಂದಿದ್ವಿ. ಇಲ್ಲಿ ಸ್ವಲ್ಪ ನಮ್ಮಮ್ಮ, ನಮ್ಮ ಹಸ್ಬೆಂಡು ಸ್ವಲ್ಪ ತಿಂದರು. ತಿಂದಾದ್ಮೇಲೆ ಇಲ್ಲಿ ನೋಡಿ, ಇದೆ ನಾನು ನೋಡಿಸ್ತಿದ್ದೀನಲ್ಲ, ಇದೇ ಅನ್ನ ಮಾಡೋವಂತಹ, ಪ್ರಸಾದ ಮಾಡೋವಂತಹ ಪ್ಲೇಸ್. ಅದು ಹಾಲು, ಇದು ಊಟ ಮಾಡೋವಂಥದ್ದು. ನಾವೆಲ್ಲ ಮಾಡಿಕೊಂಡು ಹೊರಟ್ವಿ ವಾಪಸ್ಸು. ನನ್ನ ಮಗ ಅಂತೂ ಎಲ್ಲಿಗೆ ಬಂದ್ರೂ ಆಟ ಸಾಮಾನು ಇಲ್ಲದೆ ಅವನು ವಾಪಸ್ಸು ಹೋಗಲ್ಲ. ಖರ್ಚು ಮಾಡಿಸ್ಬಿಟ್ಟೆ ನಮಗೆ ಹೋಗೋದು. ನೀವು ಪ್ರೀವಿಯಸ್ ನೋಡ್ದಂಗೆ ಅದು ಕ್ಯಾಪು, ಲಯನ್ದು ಮಾಸ್ಕ್ ತೆಗೆಸ್ಕೊಂಡ, ಮತ್ತು ಗನ್ನೊಂದು ತೆಗೆಸ್ಕೊಂಡ. ಎಷ್ಟು ಗನ್ಸ್ ಇದಾವೆ ಮನೆಯಲ್ಲಿ, ಆದ್ರೂ ಬೇಕು ಅಂತಾನೆ. ನೋಡಿ ಬೋರ್ಡ್ ಹಾಕಿರ್ಬೋದು, ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಹಾಕಿದ್ದಾರೆ ದೇವಸ್ಥಾನ. ನಾನು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಮಕ್ಕಳಿದ್ರಲ್ಲ. ಸೊ ಅವ್ರನ್ನ ಇಟ್ಕೊಳೋದೇ ಒಂದು, ಎಲ್ಲರನ್ನೂ ಇಟ್ಕೊಂಡ್ರು ನಾನು ಸ್ವಲ್ಪ ಅವ್ರನ್ನ ಇಟ್ಕೊಂಡಿದ್ದೆ. ಸೊ ಊಟ ಬೇರೆ ಮಾಡಿರಲಿಲ್ಲ, ನನಗಂತೂ ಹೊಟ್ಟೆ ಹಸಿತಿತ್ತು. ನಾನು ಪ್ರಸಾದ ತಿನ್ನಲಿಲ್ಲ, ಬರೀ ಒಂದಷ್ಟೇ ತಿಂದಿದ್ದು. ತುಂಬ ಹೊಟ್ಟೆ ಹಸಿತಿತ್ತು. ಟೊಮಟೊ ಬಾತ್ ಏನೋ ಹಾಕಿದ್ರು, ಸ್ವಲ್ಪ ಖಾರ ಇತ್ತು ಅಂತ ನಾನು ತಿಂದಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಕಾರ್ ತಗೊಂಡು ಹೋಗೋಣ ಅಂತ ಹೊರಟ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಹೊರಗಡೆ ಟ್ರೀಸ್ ಹತ್ರ ಎಲ್ಲನ್ನ ಹೊರಗಡೆ ತಿಂದರೆ ಒಂಥರ ಚೆನ್ನಾಗಿದೆ ಅನಿಸುತ್ತೆ ಊಟ. ದಿನ ಒಳಗಡೆನೆ ಮನೆಯಲ್ಲೇ ತಿಂದು ಸೊ ಇಲ್ಲೇ ಎಲ್ಲಾದರೂ ಜಾಗ ನೋಡೋಣ ಚೆನ್ನಾಗಿರೋದು, ಸ್ವಲ್ಪ ಹೊರಗಡೆ ಊಟ ತಿನ್ಕೊಂಡು ಹೋಗೋಣ ಅಂತ ನಮ್ಮ ಆಂಟಿ ಚಿತ್ರಾನ್ನ ಹಾಕ್ಕೊಂಡು
ಸೊ ನಾವು ಸ್ವಲ್ಪ ಚಿತ್ರಾನ್ನ ಅಷ್ಟೇ, ನಮ್ಮ ಆಂಟಿ ಹಾಕ್ಕೊಂಡು ಬಂದಿದ್ರು. ನಾವು ಪ್ರಸಾದ ಕೊಡ್ತಾರೆ ಅಂತ ಹೇಳ್ದೆ ನನ್ನ ತಮ್ಮ, ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಹಾಕ್ಕೊಂಡಿದ್ದು ವಾಪಸ್ ಹಾಕಿ ಬಂದ್ವಿ. ನಮ್ಮ ಆಂಟಿ ಹೆಂಗೋ ಹಾಕ್ಕೊಬಿಟ್ಟಿದ್ದೀನಲ್ಲ ಅಂತ ತೊಗೊಂಡು ಬಂದಿದ್ರು. ಸೊ ನಾವೊಂದು ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ನೋಡಿ, ನೀವು ನೋಡ್ತಿರ್ಬೋದು ಚಿತ್ರಾನ್ನ ಸೊಂಡಿಗೆ ತೊಗೊಂಡು ಬಂದಿದ್ವಿ. ಸೊ ಇಲ್ಲಿ ಕಾರ್ ಹಾಕ್ಬಿಟ್ಟು ಸೈಡ್ಗೆ ಸ್ವಲ್ಪ ಟಿಫನ್ನೆಲ್ಲ ತಿನ್ಕೊಂಡ್ವಿ. ಇಂಥ ಹತ್ರ ತಿನ್ನೋಕ್ಕೆ ನನಗಂತೂ ಇಷ್ಟ, ಯಾರಿಗೇನೋ ಗೊತ್ತಿಲ್ಲ, ದಿನ ಮನೇಲಿ ತಿಂದು ಬೋರ್ ಆಗಿರುತ್ತೆ. ಸೊ ತಿನ್ಬಿಟ್ಟು ಹೊರಟ್ವಿ. ತುಂಬ ಗಾಳಿ ಇತ್ತು ಸ್ವಲ್ಪ, ಸೊ ಅದಕ್ಕೆ ಬೇರೆ ಎಲ್ಲೂ ಹೋಗಲಿಲ್ಲ. ಮತ್ತು ಕೆಲಸ ಸದ್ಯ ನನಗೆ ಕೆಲಸ ಏನೂ ಬಂದಿರಲಿಲ್ಲ. ನಾವು ಹೋಗೋಷ್ಟರಲ್ಲೇ 2 ಆಗಿತ್ತು. ನನಗೇನು ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ನನಗೇನು ಕೆಲಸ ಏನು ಬಂದಿರಲಿಲ್ಲ. ಬಟ್ ಆದ್ರೂ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ನಮ್ಮ ಅಪ್ಪಂಗೆಲ್ಲ ಊಟ ಇರಬೇಕಲ್ಲ ಮಧ್ಯಾಹ್ನ ಅಂತ ಹೊರಟ್ವಿ. ನಾನು ಸ್ವಲ್ಪ ಅಲ್ಲಿ ಚಿತ್ರಾನ್ನ ತಿಂದೆ, ಮತ್ತು ನಮ್ಮಮ್ಮ ಮುದ್ದೆ ಮತ್ತು ಮೊಳಕೆ ಸಾಂಬಾರು ಮಾಡಿದರು. ಸೊ ಬಂದುಬಿಟ್ಟು ಸ್ವಲ್ಪ ಮುದ್ದೆ ಮೊಳಕೆ ಸಾಂಬಾರು ಎಲ್ಲ ತಿಂದ್ವಿ. ನನ್ನ ಹಸ್ಬೆಂಡ್ ಕೂಡ ಲೀವ್ ಹಾಕಿರಲಿಲ್ಲ ಫ್ರೈಡೇ, ಸೊ ಅದಕ್ಕೋಸ್ಕರ ಬಂದುಬಿಟ್ವಿ. ನಾವು ಎಲ್ಲೂ ಹೋಗಲಿಲ್ಲ ಬೇರೆ ಕಡೆ. 2 ಅಷ್ಟೊತ್ತಿಗೆ ನಾವು ಮನೆ ರೀಚ್ ಆದ್ವಿ. ನಿಮಗೆ ಇದೇ ಥರ ವೀಡಿಯೋಸು ನಾನು ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ವೀಡಿಯೋಸ್ನ ಫುಲ್ ನೋಡೋದನ್ನು ಮರಿಬೇಡಿ. ಇದೇ ಥರ ನಾನು ಟೆಂಪಲ್ಸು ಬೇರೆ ಬೇರೆ ಕಡೆ ಹೋಗ್ತಿದ್ರೆ ನಾನು ವೀಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ಸ್ವಲ್ಪ ಇಬ್ಬರು ಮಕ್ಕಳಿರೋದ್ರಿಂದ ಮ್ಯಾನೇಜ್ ಮಾಡೋದು ಕಷ್ಟ, ಮತ್ತು ಫ್ರೀಲಾನ್ಸರಾಗಿ ವರ್ಕ್ ಬೇರೆ ಮಾಡ್ತಿದ್ದೀನಿ. ಸೊ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ, ಆದಷ್ಟು ಆಗ್ತಿದ್ದೀನಿ. ಥ್ಯಾಂಕ್ ಯು.